ಕಸೀನಾ ಇದೆ ಅಂತ ಹೇಳ್ಕೊಂಡು ನೋಡ್ತಾ ಇದ್ರಲ್ಲ, ಇಲ್ಲಿವರೆಗೂ ಯಾಕೆ ತೊಗೊಳಕ್ಕಾಗಿಲ್ಲ? ಮತ್ತೆ ಯಾಕೆ ಇವರ ವಿದೇಶಾಂಗ ನೀತಿ ಇಷ್ಟು ದುರ್ಬಲವಾಗುತ್ತಾ? ಅಥವಾ ಇವ್ರು ಸ್ಟ್ರಾಂಗ್ ಲೀಡರ್ ಅಲ್ವಾ? ಇವರು ಬರೀ ವಾಟ್ಸ್ಯಾಪ್ನಲ್ಲಿ ಸ್ಟ್ರಾಂಗ್ ಲೀಡರು, ಫೇಸ್ಬುಕ್ನಲ್ಲಿ ಸ್ಟ್ರಾಂಗ್ ಲೀಡರಾ? 10 ವರ್ಷ ಇವ್ರದೇ ಇತ್ತಲ್ಲ, ಇವರೇ ಯಾಕೆ ಇವರು ಮಾಡಿಲ್ಲ? ಇದು ಅದಕ್ಕೆ 400 ಸೀಟ್ ಬೇಕಾ? ಆಮೇಲೆ ಚೈನಾ ಇರ್ಬೋದು, ಪಾಕಿಸ್ತಾನ ಇರ್ಬೋದು, ಅಥವಾ ಯಾವುದೇ ಬೇರೆ ದೇಶ ಇರ್ಬೋದು, ನಮ್ಮ ಪ್ರಜಾಪ್ರಭುತ್ವಕ್ಕೆ ಧಕ್ಕೆ ತರುವಂಗೆ ಮಾಡಿದ್ರೆ ಅಥವಾ ನಮ್ಮ ಭೂಮಿಯನ್ನು ಕಬಳಿಕೆ ಮಾಡಲಿಕ್ಕೆ ಹೋದರೆ ಅದು ಯಾರೂ ಸಹಿಸೋದಿಲ್ಲ. ಸಂಪೂರ್ಣವಾದಂಥ ಬೆಂಬಲ ಎಲ್ಲ ಪಕ್ಷದವರು ಕೊಡ್ತಾರೆ. ನೀವು ಯಾಕೆ ಮಾಡಿಲ್ಲ? ಇವಾಗ ಏನಕ್ಕೆ ನೆನ್ಪು ಬಂತಿದ್ದು? ಅದಕ್ಕೆ 400 ಸೀಟ್ ಬೇಕಾ ನಿಮಗೆ? ನಿಮ್ಗೆ 200 ಸೀಟ್ ಇದ್ರೂ 100 ಸೀಟ್ ಇದ್ರೂ ಕೂಡ ನಮ್ಮ ದೇಶದ ಹಿತಾಸಕ್ತಿಯನ್ನು ಕಾಪಾಡುವ ವಿಷಯ ಬಂದಾಗ ಎಲ್ಲ ಪಕ್ಷಗಳು ಒಂದಾಗಿ ನಾವು ಹೋರಾಟ ಮಾಡ್ತೀವಿ. ಈಗ ನಾವು ಹೋದ ಬಾರಿ ಎಲ್ಲ ಪಾಕಿಸ್ತಾನ ಮೇಲೆ ಯುದ್ಧ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ಚೈನಾ ಜೊತೆ ಯುದ್ಧ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ನೇಪಾಳಿಗೆ ನಾವು ಸಹಕಾರ ಮಾಡಿದಾಗ, ಬಾಂಗ್ಲಾದೇಶ ವಿಭಜನೆ ಮಾಡಿದಾಗ ನಮಗೆ 400 ಸೀಟ್ ಇತ್ತಾ? ಏನು ಮಾತಾಡ್ತಾರ್ರಿ ಇವರು? ಚುನಾವಣೆ ಬಂದಾಗೆಲ್ಲ ಇವ್ರದ್ದು ಇದೇ ಪಾಕಿಸ್ತಾನು, ಮುಸ್ಲಿಮು, ಸಮಾಜದಲ್ಲಿ ಬೀಜವನ್ನು ಬಿತ್ತೋದು ಇದೇ ಕೆಲಸ ಹೊರತು ಪ್ರೋಗ್ರೆಸಿವ್ ಆಗಿ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಇವತ್ತು ಅವ್ರು ಉತ್ತರ ಕೊಡಬೇಕಾಗ್ತದೆ. 10 ವರ್ಷ ಏನು ಮಾಡಿದ್ರಿ? ಏನು ಕಡಲೆಕಾಯಿ ಸಿಪ್ಪೆ ಸುಲಿತಾ ಇದ್ರ ಇಷ್ಟು ದಿನ ಡೆಲ್ಲಿನಲ್ಲಿ ಕೂತ್ಕೊಂಡು? ಸಡನ್ನಾಗಿ ಏನಕ್ಕೆ ನೆನ್ಪು ಬಂತು? 400 ಸೀಟ್ ಏನಕ್ಕೆ ಬೇಕು? ಈಗಲೂ ಮಾಡಿ, ಯಾರು ಬೇಡ ಅಂದಿದ್ದಾರೆ? ಇಡೀ SIT ಸರ್, ಪೆಂಡ್ರೈವ್ ಪ್ರಕರಣದಲ್ಲಿ SITಯ ನಡೆ ಕೂಡ ಸರ್ಕಾರವೇ ನಿಯಂತ್ರಣ ಮಾಡ್ತಾ ಇದೆ ಅನ್ನುವಂಥ ಆರೋಪನ ಕೂಡ ಮಾಡ್ತಾ ಇರ್ತಾರೆ. ನೋಡಿ, ಆರೋಪ ಮಾಡ್ತಾ ಇರೋರು ಯಾರು ತಪ್ಪಿಸ್ತಿದ್ದಾರೆ? ಈಗ ನನಗೆ ಆಶ್ಚರ್ಯ ಆಗ್ತಾ ಇದೆ, JDS ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ರೆ, BJP ಅವ್ರು ಮಾತಾಡೋದು ರೀತಿ ನೋಡ್ತಾ ಇದ್ರೆ, ಅವರೇನು ನಿಮ್ಮ ಶಿವಕುಮಾರ್ ಅವ್ರು ರಾಜೀನಾಮೆ ಕೊಡಬೇಕು, ಸಿದ್ದರಾಮಯ್ಯನವ್ರು ರಾಜೀನಾಮೆ ಕೊಡಬೇಕು, ಯಾರು ನಿಮ್ಮ ಪರಮೇಶ್ವರ್ ಅವ್ರು ರಾಜೀನಾಮೆ ಕೊಡಬೇಕು ಅಂತ ಹೇಳ್ತಾ ಇದ್ದಾರೆ. ಅವ್ರ ಬಾಯಿನಲ್ಲಿ ಇನ್ನೂ ಕೂಡ JDS ಅವ್ರು ರಾಜೀನಾಮೆ ಕೊಡಬೇಕು, ನೈತಿಕತೆ ಹೊಟ್ಕೋಬೇಕು, ಇದು ಏನಿದು ಒಂದು ಹೀನಿಯಸ್ ಕ್ರೈಮ್ ಅಂತ ನಾವು ಏನು ಹೇಳ್ತೀವಿ, ಹಾರರ್ ಸ್ಟೋರಿ ಏನಾಗಿದೆ, ಇದು ನಮ್ಮ ಮನೇಲಾಗಿದೆ, ನಮ್ಮ ಮನೆ ಮಗ ಮಾಡಿದ್ದಾನೆ, ಇಂಥ ಕೃತ್ಯ ಅಸಹ್ಯ, ಇಂಥ ಕೃತ್ಯ ಮಾಡಬಾರ್ದಾಗಿತ್ತು. ಅದಕ್ಕೆ ನಮ್ಮ ಏನು ಕುಟುಂಬದ ಮೇಲೆ ಇರುವಂಥ ಏನು ಈ ಕಪ್ಪು ಚುಕ್ಕೆ ಇದೆ ಅದು ತೆಗೆಯೋ ತನಕ, ಅದು ಅಳಿಸೋ ತನಕ ನಾವು ರಾಜೀನಾಮೆ ಕೊಡ್ತೀವಿ ಅಂತ ಬಂದಿದೆಯಾ ಇವ್ರ ಬಾಯಿನಲ್ಲಿ? ಯಾರು ಕೊಡಬೇಕಿತ್ತು? ಎಲ್ಲರೂ ಅಲ್ಲ, ಯಾರ್ಯಾರಿದ್ದಾರೆ ರೀ ಅವ್ರ ಮನೆಯಲ್ಲಿ? 2 MLAಗಳು ಇದ್ದಾರೆ, 1 MP ಇದ್ದಾರೆ, ಎಲ್ಲರೂ ಕೊಡಲಿ ರಾಜೀನಾಮೆ. ಶಿವಕುಮಾರ್ ಅವ್ರು ಏನಕ್ಕೆ ಕೊಡಬೇಕು? ಸಿದ್ದರಾಮಯ್ಯ ಅವ್ರು ಏನಕ್ಕೆ ಕೊಡಬೇಕು? ನಿಮ್ಮ ಮನೇಲಾಗಿರೋದಂತ ನೀವೇ ಒಪ್ಕೋತೀರಲ್ವಾ? ನಿಮ್ಮ ಮನೆ ಮಗ ಎಲ್ಲಿದ್ದಾನೆ ಅಂತ ನಿಮಗೆ ಗೊತ್ತಿಲ್ವಾ? ಈಗ ನಿಮ್ಗೆ ಏನಾದರೂ ನೈತಿಕತೆ ಇದ್ದರೆ ನೀವೇ ಕೊಡ್ಬೇಕು ರಾಜೀನಾಮೆ. ಅದು ಇದು ಬಿಟ್ಟು ಕಾಂಗ್ರೆಸ್ ಅವ್ರು ಕೊಡಬೇಕು, ಕಾಂಗ್ರೆಸ್ ಅವ್ರು ಏನಕ್ಕೆ ಕೊಡ್ಬೇಕು ರೀ? ಮಾಡಿದ್ದು ನೀವು, ವಿಡಿಯೋ ಶೂಟ್ ಮಾಡಿದ್ದು ನೀವು, ಮೊಬೈಲಲ್ಲಿ ಸ್ಟೋರ್ ಮಾಡಿದ್ದು ನೀವು, ಕೊಟ್ಟಿದ್ದು ನಿಮ್ಮ ಡ್ರೈವರಿಗೆ, ಅವ್ನು ಕೊಟ್ಟಿದ್ದು ನಿಮ್ಮ ಅಧಿಕೃತ ಅಭ್ಯರ್ಥಿಗೆ. ಅವ್ರು ಯಾರ್ಯಾರಿಗೆ ಕೊಟ್ಟರು ಯಾರಿಗೆ ಗೊತ್ತು? ಇದಕ್ಕೆ ಏನು ಸೂತ್ರಧಾರರು ಹಲವಾರು BJP ಶಾಸಕರಿದ್ದಾರೆ ಅಂತಾರೆ, ಮಾಜಿ ಶಾಸಕರಿದ್ದಾರೆ ಅಂತಾರೆ. ಅವರೆಲ್ಲರೂ ರಾಜೀನಾಮೆ ಕೊಡಬೇಕು. ಅದು ಇದು ಬಿಟ್ಟು SIT ಸರಿಯಾಗಿ ನಡೀತಾ ಇಲ್ಲ, ನಮಗೆ SIT ಮೇಲೆ ಭರೋಸೆ ಇಲ್ಲ, CBI ಕೊಡಬೇಕು. CBIಗೆ ಏನಕ್ಕೆ ಕೊಡಬೇಕು? ಅವ್ರು ಯಾವ ಮಹಾನ್ ಕಾರ್ಯ ಮಾಡಿದ್ದಾರೆ ಇಲ್ಲಿವರೆಗೂ? ಯಾವ್ದು ನಿಮ್ಮ ಇಲ್ಲಿಗಲ್ ಮೈನಿಂಗ್ ಕೇಸ್ ಸಾಲ್ವ್ ಮಾಡಿದ್ರ? ಪರೇಶ್ ಮೇಸ್ತಾ ಕೇಸ್ ಸಾಲ್ವ್ ಮಾಡಿದ್ರ? ಯಾವ ಕೇಸ್ ಸಾಲ್ವ್ ಮಾಡಿದ್ದಾರೆ ಹೇಳ್ರಿ? ಗಣೇಶ್ ಪ್ರಕರಣ, DSP ಸೂಸೈಡ್ ಪ್ರಕರಣ ಸಾಲ್ವ್ ಮಾಡಿದ್ರ? ಎಲ್ಲನೂ ಕೂಡ ಅವಾಗಿನ ಏನು SIT ಇರ್ಬೋದು, ಅವಾಗಿನ ರಾಜ್ಯದ ತಂಡ ಏನಿರ್ಬೋದು, ನಮ್ಮ ಸರ್ಕಾರದ ಅಡಿನಲ್ಲಿ ಏನು ಫ್ಯಾಕ್ಟ್ಸ್ ಆ್ಯಂಡ್ ಡೇಟಾ ಕೊಟ್ಟರು ಅದನ್ನೇ ಅನುಮೋದಿಸಿ ಮತ್ತೆ ಕೊಟ್ಟಿದ್ರು. ಹೌದು, ಇದು ಸರಿಯಾಗಿದೆ ತನಿಖೆ ಅಂತ. ಇದನ್ನು ಪ್ರಿಲಿಮಿನರಿ ರಿಪೋರ್ಟೇ ಬಂದಿಲ್ಲ, ಆಗಲೇ CBI ಕೊಡಬೇಕು ಅಂದರೆ ನಿಮಗೇನಂದರೆ ಅಮಿತ್ ಶಾ ಹತ್ರ ಹೋಗಿ ಕೈಕಾಲು ಬಿದ್ದು ಈ ಪ್ರಕರಣವನ್ನು ಮುಚ್ಚಾಕಬೇಕು. BJP ಅವರು ನೋಡಿ, ನಾಚಿಕೆ ಇರಲಾರ್ದವರು ಈಗಲೂ ಕೂಡ ತಪ್ಪ ಇದೆಲ್ಲ ಪ್ರಕರಣ ಹೊರಗೆ ಬಂದ ಮೇಲೆ ನಾವು ಇಂಥ ಪಕ್ಷದ ಜೊತೆ ನಾವು ಮೈತ್ರಿ ಮಾಡ್ಕೊಂಡಿದ್ದೆಲ್ಲ ಅಂತ ಬಂತ? MLC ಚುನಾವಣೆಯಲ್ಲಿ ಬಿಟ್ಕೊಟ್ಟಿದ್ರಲ್ಲ ಸೀಟು. ಅಂದರೆ ಇವರಿಗೆಲ್ಲ ಗೊತ್ತಿತ್ತು ಮುಂಚೆ, ಇವ್ರು ಗೊತ್ತಿದ್ರು ಟಿಕೆಟ್ ಕೊಟ್ಟಿದ್ದಾರೆ, ಗೊತ್ತಿದ್ದು ಪ್ರಚಾರಕ್ಕೆ ಬಂದಿದ್ದಾರೆ ಮೋದಿ ಅವರು, ಅಮಿತ್ ಶಾ ಅವರು. ಮತ್ತೇನು ಇನ್ನೂ ಮೈತ್ರಿ ಇದೆ ಅಲ್ವಾ? ಇಫ್ ಕೋಯಲೇಷನ್ ಈಸ್ ಇಂಟ್ಯಾಕ್ಟ್, ದಟ್ ಮೀನ್ಸ್ ಯು ಆರ್ ಹ್ಯಾಂಡ್ ಇನ್ ಗ್ಲವ್. ಅಂದರೆ ನಿಮ್ಗೆ ಗೊತ್ತಿದೆ ಎಲ್ಲನೂ. ನೀವು ಪ್ರಜ್ವಲ್ ಎಲ್ಲಿ ಹುಡ್ಕಕ್ಕೆ ಇವ್ರಿಗೆ ಆಗ್ತಾ ಇಲ್ವಾ? ಕೇಂದ್ರ ಸರ್ಕಾರ ಏನು ಸಹಕಾರ ಮಾಡ್ತಾ ಇದ್ದಾರೆ ಅವರು? ಯಾವುದೋ ಒಂದು ಸಣ್ಣ ಪುಟ್ಟ ಕ್ರೈಮ್ ಇದ್ದರೆ ಪರವಾಗಿಲ್ಲ, ಆದ್ಯತೆ ಮೇರೆಗೆ ನೀವು ತಗೋಬೋದು. ಇಂಥ ಒಂದು ದೊಡ್ಡ ಇದು ನಿಮ್ಮ ಅಲಯನ್ಸ್ ಪಾರ್ಟ್ನರ್ ಮಾಡಿದ್ದಾರೆ, ನೀವೇ ಅವನಿಗೆ ದೇಶದಿಂದ ಓಡಿಸ್ಬಿಟ್ಟು ಬ್ಲೂ ನೋಟಿಸ್ ಅಂತ, ಬ್ಲೂ ಕಾರ್ನರ್ ನೋಟಿಸ್ ಅಂತ ಕೊಟ್ಟಿದ್ರು ಕೂಡ ಅದಕ್ಕೆ ಸಹಕಾರ ಮಾಡಲಾರ್ದೆ
ಅವರು ಪಾಸ್ಪೋರ್ಟ್ ಕೂಡ ರದ್ದು ಮಾಡಲಾರ್ದೆ, ಡಿಪ್ಲೊಮ್ಯಾಟಿಕ್ ಪಾಸ್ಪೋರ್ಟ್ ರದ್ದು ಮಾಡಲಾರ್ದೆ ಇವತ್ತು ನಮಗೆ ಬಂದು ಪ್ರವಚನ ನೀಡ್ತಾ ಇದ್ದೀರಾ ನೀವು. ನಿಮ್ಮಿಂದ ಏನಾಗಿದೆ ಹೇಳಿ? ಬಿ ಜೆ ಪಿಯವರು ಸ್ಪಷ್ಟವಾಗಿ ಹೇಳಿ, ಈ ಪ್ರಕರಣ ಹೊರಗೆ ಬಂದಾಗಿಂದ ಇಂಥ ಒಂದು 3 ಕಠಿಣವಾದಂಥ ಕ್ರಮ ನಾವು ತಗೊಂಡಿದ್ದೇವೆ ಅಂತ ಹೇಳಿ. ಏನು ಮಾಡಿದ್ದಾರೆ? ಕಠಿಣ ಕ್ರಮ ಏನಂದರೆ ಒಂದು ಸೀಟ್ ಬಿಟ್ಕೊಟ್ಟಿದ್ದು ಅವರಿಗೆ MLC ಚುನಾವಣೆಯಲ್ಲಿ ಅಷ್ಟೇ. ಅದು ಬಿಟ್ಟರೆ ಬೇರೆ ಇವರೆಲ್ಲರೂ ಕೂಡ ಇದರಲ್ಲಿ ಒಗ್ಗಟ್ಟಾಗಿ ಒಮ್ಮನಸ್ದಿಂದ ಈ ಪ್ರಕರಣವನ್ನು ಮುಚ್ಚಾಕಬೇಕು, ದಾರಿ ತಪ್ಪಿಸ್ಬೇಕು ಅಂತ JDS BJP ಅವರು ಮಾಡ್ತಾ ಇದ್ದಾರೆ. ಸರಿ, ಹುಡುಕೋದ್ರಲ್ಲೇ ಇಡುವುದ್ರು ಅಂತ ಇಲ್ಲ, ನಮ್ಗೇನು ಸಹಕಾರ ನೀಡ್ತಾ ಇದ್ದಾರೆ ಇವರೇ? ಒಂದು ರಾಜ್ಯ ಸರ್ಕಾರದ ತಂಡ ಆಗಿ ನಮ್ದು ಇತಿಮಿತಿ ಇರ್ತದೆ. ಬೇರೆ ರಾಜ್ಯದಲ್ಲಿ ಕೂಡ ನಾವು ಹೋಗಿ ನಾವು ಕಾರ್ಯಾಚರಣೆ ನಡೆಸಬೇಕು ಅಂದರೆ ಲೋಕಲ್ ಪೊಲೀಸ್ ಅವರ ಸಹಕಾರ ಬೇಕಾಗ್ತದೆ, ನಮಗೆ ಲೋಕಲ್ ತಂಡಗಳು ಬೇಕಾಗ್ತವೆ ನಮಗೆ. ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಇರಬೇಕಾದ್ರೆ ರಾಜ್ಯ ಸರ್ಕಾರದವರು ಏನು ಶಕ್ತಿ ಮೀರಿ ಮಾಡಬೇಕಾಗ್ತದೆ. ಅದಕ್ಕೆ ಇವ್ರು ಸಹಕಾರ ಮಾಡಬೇಕಲ್ಲ. ಇವ್ರ ಸಹಕಾರ ಎಲ್ಲಿದೆ? ಒಂದು ಪತ್ರನ ಯಾರಾದರೂ ಅವರು BJP ಅವ್ರು ಬರೆದಿದ್ದಾರಾ? ಇಲ್ಲಿ ರಾಜ್ಯ ಸರ್ಕಾರದಿಂದ ಇಂಥದ್ದು ಒಂದು ಕ್ರೈಮ್ ಆಗಿದೆ, ಇದಕ್ಕೆ ನಾವು ಸಪೋರ್ಟ್ ಮಾಡೋದಿಲ್ಲ, ಇದಕ್ಕೆ ದಯವಿಟ್ಟು ಸಹಕಾರ ಕೊಡಿ ಅಮಿತ್ ಶಾ ಅವರಂತ ಬರೆದಿದ್ದಾರಾ ಯಾರನ್ನ? ಅಥವಾ ಅಮಿತ್ ಶಾ ಅವರನ್ನ ಏನಾದರೂ ಇಂಟರ್ಪೋಲಿಗೆ ಬರೆದಿದ್ದಾರಾ? ಅಥವಾ NIAದವ್ರಿಗೆ ಬರೆದಿದ್ದಾರಾ? ಅಥವಾ NIAದವ್ರು ಯಾರಿಗಾನ ಬರೆದಿದ್ದಾರಾ? ಇಲ್ಲಪ್ಪ ಇವರು ಇಂಥ ಜರ್ಮನಿನಲ್ಲಿ ಇದ್ದಾರೆ ಅಥವಾ ಬೇರೆ ಯಾವುದೋ ಯುರೋಪಿಯನ್ ಕಂಟ್ರಿನಲ್ಲಿ ಇರ್ಬೋದು, ಇದಕ್ಕೆ ನಮ್ಗೆ ಸಹಕಾರ ಮಾಡಿ ನಮ್ಮ ದೇಶಕ್ಕೆ ಅಂತ ಹೇಳಿದಾರಾ? ಇಲ್ಲ. ಮತ್ತು ಅವ್ರ ಜವಾಬ್ದಾರಿ ಏನು? ಅವ್ರು ಮಾತ್ರ ಮೈ ಮೇಲೆ ಎಣ್ಣೆ ಹಾಕೊಂಡು ಕೂತ್ಕೊಳ್ಬೇಕು, ಎಲ್ಲನೂ ಕಾಂಗ್ರೆಸ್ ಮೇಲೆ ಗೂಬೆ ಕೂಡ್ಸೋದು. ಸರಿಗ ನೋಡಿ, ವಿ ನೀಡ್ ಸಪೋರ್ಟ್ ಅಲ್ವಾ ಸರ್? ಇದು ಏನು ನಾವು ಅವ್ರು ಹೋಗಿ ಏನು ಆಂಧ್ರದಲ್ಲಿದ್ದರೋ ಡೆಲ್ಲಿನಲ್ಲಿದ್ದರೋ ಅಂತ ಕರ್ಕೊಂಡು ಬರ್ಬೋದಾಗಿತ್ತು. ಎಲ್ಲ ಫ್ರಾಂಕ್ಫರ್ಟ್ನಲ್ಲಿದ್ದಾರೋ ಜರ್ಮನಿನಲ್ಲಿದ್ದಾರೋ ಯಾವುದೋ ಅಲ್ಲಿಂದ ಏನಾಗಿದೆ, ನಿಮ್ಮ ಒಂದು ಕಡೆ ವೀಸಾ ಸಿಕ್ಕಿದ್ರೆ ಹಲವಾರು ದೇಶಗಳಿಗೆ ಹೋಗಿ ಬರ್ಬೋದು. ಅಲ್ಲಿ ರೋಡ್ ಅಲ್ಲಿ ಅದು ನಿಮ್ಮದು ಟ್ರಾನ್ಸ್ಪೋರ್ಟೇಷನ್ ಒಂದು ದೇಶಕ್ಕೆ ಇನ್ನೊಂದು ದೇಶದ ವೀಸಾ ಅಪ್ರೂವಲ್ ಸಿಗುತ್ತೆ, ಆರಾಮಾಗಿ ಸಿಗುತ್ತೆ. ಅದಕ್ಕೆ ಕೆಲವು ದೇಶಕ್ಕೆ ವೀಸಾನೂ ಬೇಕಾಗಲ್ಲ. ಜರ್ಮನಿ ವೀಸಾ ಇದ್ದರೆ ಹಲವಾರು ಸುತ್ತಮುತ್ತ ದೇಶಗಳಿಗೂ ಹೋಗ್ಬಿಡ್ಬೋದು ವಿತೌಟ್ ದೇರ್ ಕಂಟ್ರಿ ವೀಸಾ. ಈಗ ಮಾಡಿದರೆ ಹೇಗೆ ಗೊತ್ತಾಗುತ್ತೆ ನಮಗೆ? ಈಗ ಬೇರೆ ದೇಶದ ಸಹಕಾರ ಬೇಕಾಗಿದೆ ಅಂದರೆ ಲೋಕಲ್ ಪೊಲೀಸ್ ಅವ್ರದ್ದು ಇರ್ಬೋದು, ಅಲ್ಲಿನ ಇನ್ವೆಸ್ಟಿಗೇಷನ್ ಏಜೆನ್ಸಿಗೆ ಇರ್ಬೋದು, ಅದಕ್ಕೆ ರಾಜ್ಯ ಸರ್ಕಾರದಿಂದ ಮಾತ್ರ ಸಾಧ್ಯನಾ? ಇಲ್ಲಿ ಮೇಲಿನ ಕೇಂದ್ರ ಸರ್ಕಾರ ಅವರು ಕೂಡ ಅನುಮೋದನೆ ಮಾಡಿ ಹೌದಪ್ಪ ಜಾಯಿಂಟ್ ಆಗಿ ಒಂದು ಕಾರ್ಯಾಚರಣೆ ನಡೆಸಿವಂತ ನಾವೇನು ಬೇಡ ಅಂತೀವ? ನಾವು ಆಗಲೇ ಕೇಳಿದ್ದೀವಲ್ಲ ಅವ್ರ ಸಪೋರ್ಟು. ಇಲ್ಲಿ ಯಾಕೆ ಹಿಂದೆ ಜರುಗ್ತಾ ಇದ್ದಾರೆ? ಇದ್ರ ಬಗ್ಗೆ ಯಾಕೆ ಮಾತಾಡ್ತಾ ಇಲ್ಲ ಅಮಿತ್ ಶಾ ಅವರು? ಇವಾಗ ಈ ಹುಬ್ಳಿ ಪ್ರಕರಣದಲ್ಲಿ ಅಮಿತ್ ಶಾ ಅವ್ರು ಹೋಗಿ ಮನೆಗೆ ಭೇಟಿಯಾಗಿಲ್ವೇನ್ರಿ? JP ನಡ್ಡಾ ಅವ್ರು ಹೋಗಿಲ್ವಾ? ಪ್ರಹ್ಲಾದ್ ಜೋಶಿ ಅವ್ರು ಹೋಗಿಲ್ಲ? ಯಾಕೆ ಹಾಸನಿಗೆ ಕಾಲಿಡ್ತಾ ಇಲ್ಲ ಇವರು? ಅಷ್ಟೇನು ಭಯ ಇವರಿಗೆ? ಹೋಗ್ಬೇಕಲ್ಲ, ಸಂತಾಪ ಹೇಳ್ಬೇಕಲ್ಲ, ಸಂತ್ರಸ್ತರಿಗೆ ಹೇಳ್ಬೇಕು, ನೀವು ವರಿ ಮಾಡಬೇಡಿ, ರಾಜ್ಯ ಸರ್ಕಾರ ಇದೆಯೋ ಇಲ್ವೋ ಕೇಂದ್ರ ಸರ್ಕಾರ ನಿಮ್ಮ ಜೊತೆ ಇದೆ ಅಂತ ಹೇಳಿದಾರಾ? ಯಾಕೆ ಹೇಳಿಲ್ಲ? ಅಲ್ಲಿ ಹೋದ್ರೆ ಅವರಿಗೆ ಕಲ್ಲು ತೊಗೊಂಡು ಹೊಡಿತಾರೆ, ಇಂಥವ್ರ ಜೊತೆ ಮೈತ್ರಿ ಮಾಡ್ಕೊಂಡಿದ್ದೀರಾ ಅಂತ. ಹೋಗಿ ಭೇಟಿ ಆಗ್ಬೇಕಲ್ಲ. ಆಮೇಲೆ ಹುಬ್ಳಿ ಪ್ರಕರಣದಲ್ಲಿ ಎಷ್ಟು ಆಸಕ್ತಿ ತೋರಿಸಿದ್ರು ಇಲ್ಲಿ ನಮ್ಮ ರಾಜ್ಯ BJP ಅವರು. ಹುಬ್ಳಿ ಪ್ರಕರಣ, ಇಲ್ಲಿ ಹಾಸನ ಪ್ರಕರಣದಲ್ಲಿ ಯಾಕಿಲ್ಲ? ಯಾಕೆ ಪ್ರತಿಭಟನೆಗಳಿಲ್ಲ? ಯಾಕೆ ತಾಲೂಕು ಎಲ್ಲ ವೃತ್ತದಲ್ಲೂ ಅವಾಗ ಅಸೆಂಬ್ಲಿ ಚುನಾವಣೆ ಇದ್ದಾಗ ಎಲ್ಲ ಕಾನ್ಸ್ಟಿಟ್ಯೂನ್ಸಿನಲ್ಲೂ ಪ್ರತಿಭಟನೆ ಮಾಡಿದ್ರಲ್ಲ? ಎಲ್ರಿ ವಿಜೇಂದ್ರ ಅವರೇ, ಎಲ್ಲಿ ನಾಪತ್ತೆ ಆಗಿದ್ದೀರಾ ನೀವು? ಅಶೋಕಣ್ಣ, ನೀವು ಗಾಯಬಾಗ್ಬಿಟ್ಟಿದ್ದೀರಲ್ಲ, ಎಲ್ಲಿದ್ದೀರಾ ತಾವೆಲ್ಲ? ಯಾಕೆ ಇದ್ರ ಬಗ್ಗೆ ಚರ್ಚೆನೇ ಇಲ್ಲ? ಪದೇ ಪದೇ ಶಿವಕುಮಾರ್ ಅವರು, ಮಹಾನಾಯಕರು, ತಿಮಿಂಗಳು, ಇಷ್ಟೇನಾ? BJP ಅವ್ರ ಬಗ್ಗೆ JDS ಬಗ್ಗೆ ಮಾತಾಡ್ರಿ, ನಿಮ್ಮ ಮೈತ್ರಿ ಬಗ್ಗೆ ಮಾತಾಡಿ. ನಿಮ್ಗೆ ನೈತಿಕತೆ ಇದ್ದರೆ ಯಾಕೆ ಸೀಟ್ ಬಿಟ್ಕೊಟ್ರಿ JDS ಅವರಿಗೆ? ಅಂದರೆ ರಾಜಕೀಯ ಲಾಭ ಇದ್ದರೆ ಅವನು ಎಂಥ ಕ್ರೈಮ್ ಮಾಡಿದ್ರು ಕೂಡ, ಎಂಥ ಕೆಲಸ ಮಾಡಿದ್ರು ಕೂಡ, ಎಷ್ಟೇ ದುಷ್ಟಕೃತ್ಯ ಮಾಡಿದ್ರು ಕೂಡ ಅವ್ರ ಜೊತೆ ಇರ್ಲಿಕ್ಕೆ ನಿಮಗೆ ಇಷ್ಟ, ನಿಮ್ಮ ರಾಜಕೀಯ ಲಾಭಕ್ಕೋಸ್ಕರ. ಕೊಡಗುದ ಬಗ್ಗೆ ಯಾಕೆ ಮಾತಾಡಲ್ಲ ಅವರು? ನೋಡಿ, ಯಾವಲ್ಲಿ ಅವರಿಗೆ ರಾಜಕೀಯ ಬೇಳೆ ಬೇಯಿಸ್ಕೊಳಕ್ಕಾಗ್ತದೆ ಅವಾಗ ರಾಜ್ಯಾದ್ಯಂತ ಮಾಡ್ತಾರೆ. ಹಾಸನದ ಯಾಕೆ ಮಾಡಿಲ್ಲ ಸರ್? ಕೊಡಗುದು ಯಾಕೆ ಮಾಡಿಲ್ಲ? ಹುಬ್ಳಿದು ಯಾಕೆ ಇವರು ದೊಡ್ಡ ಮಟ್ಟದಲ್ಲಿ ತಗೋತಾ ಇಲ್ಲ? ಅವಾಗ ಎಲ್ಲರೂ ಬಂದ್ರಲ್ಲ, ರಾಜ್ಯದಿಂದ ಎಲ್ಲ, ರಾಷ್ಟ್ರದಿಂದ ಎಲ್ಲ ನಾಯಕರು ಬಂದರು. ಎಲ್ಲೆಲ್ಲಿ ಅವರಿಗೆ ರಾಜಕೀಯ ಲಾಭ ಆಗುತ್ತೆ, ಕೋಮದ ಬಣ್ಣ ಹಾಕಕ್ಕೆ ಬರ್ತದೆ, ಅಂಥದಕ್ಕೆ ಮಾತ್ರ ಇವ್ರು ತಗೊಳೋದು. ಸರ್, ಅಂದ್ರೆ ಕಾನೂನು ಸುವ್ಯವಸ್ಥೆ ರಾಜ್ಯದಲ್ಲಿ ಹದಗೆಟ್ಟಿದೆ ಅನ್ನುವಂಥ ಆರೋಪವನ್ನ ನೋಡಿ ಇವರೇ, ಮೊನ್ನೆ ನಿಮ್ಮ BJP ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ, ಇದೇ ಹತ್ಯದ ಬಗ್ಗೆ ಮಾಧ್ಯಮದವ್ರು ಏನೋ ಇಲ್ಲ, ಅದು ಪರ್ಸನಲ್ ವಿಚಾರ ಅಂತ BJP ಅವರು ಒಬ್ಬರು ಸ್ಟೇಟ್ಮೆಂಟ್ ಕೊಟ್ಟರು ಇವತ್ತು. ಹುಬ್ಳಿ ಅವಾಗ ಪ್ರಕರಣ ಹೋಮ್ ಮಿನಿಸ್ಟರ್ ಅವರು ಇಲ್ಲ, ಅದು ಏನೋ ವೈಯಕ್ತಿಕವಾಗಿ ಅವ್ರದ್ದು
ಅವರು ಒಬ್ಬೊಬ್ಬರಿಗೆ ಪರಸ್ಪರವಾಗಿ ಪರಿಚಯ ಇತ್ತು ಅಂತ ಹೇಳಿದ್ಕೆ ಇವ್ರು ಇಷ್ಟೆಲ್ಲ ಮಾಡಿದ್ರಲ್ಲ. ಕೊಡಗುದು ವೈಯಕ್ತಿಕ ಅಂತ ಹೇಳ್ತಾರೆ, ಇದನ್ನು ಇವಾಗ ನಡೆದಂಥ ಹುಬ್ಳಿ ಪ್ರಕರಣನೂ ವೈಯಕ್ತಿಕ ಅಂತಾರೆ, ಹಾಸನ್ನು ವೈಯಕ್ತಿಕ ಅಂತಾರೆ. ಯಾವಾಗ ಬೇಕು ಇವ್ರು ವೈಯಕ್ತಿಕ, ಯಾವಾಗ ಬೇಕಾ ಇವರು ಸಾರ್ವಜನಿಕ. ಯಾವಾಗ ಬೇಕು ಅವಾಗ NIA CBI ತನಿಖೆ ಬೇಕು, ಯಾವಾಗ ಬೇಕು ಇವರು SIT ಮೇಲೆ ಗೂಬೆ ಕೂಡ್ಸೋದು. ಅವ್ರು ಯಾವ ಸ್ಟ್ಯಾಟಿಸ್ಟಿಕ್ಸ್ ನೋಡಿದಾರೋ ಗೊತ್ತಿಲ್ಲ. ಇವ್ರು 60% ಹೆಚ್ಚಂದ್ರೆ ಇವರಿಂದಾನೇ ಆಗಿರ್ಬೇಕಲ್ಲ. ಈಗ ಕ್ರೈಮ್ ರಿಪೋರ್ಟಿಂಗು ಜಾಸ್ತಿ ಆಗಿದೆ ನಮ್ಮ ಇದರಲ್ಲಿ. ಯಾಕಂದರೆ ನಾವು ಜನಸ್ನೇಹಿ ಆಡಳಿತವನ್ನು ಕೊಡ್ತಾ ಇದ್ದೀವಿ, ಜನರು ಹಿಂದೆ ಜರಿತಾ ಇಲ್ಲ. ಇವತ್ತು ಬಂದು ಪೊಲೀಸ್ ಸ್ಟೇಷನಿಗೆ ಇವ್ರ ಥರ ಕಮಿಷನ್ ಸರ್ಕಾರ ನಡೆಸಿಲ್ಲ. ಆಮೇಲೆ ಹೆಚ್ಚಿನ ಕ್ರಿಮಿನಲ್ಸ್ ಇವ್ರ ಕಡೆನೇ ಇದ್ದಾರಲ್ಲ, BJP ಅವರೆಲ್ಲ ಇವತ್ತು ಮಾಡ್ತಾ ಇರೋದೆಲ್ಲ. ಎಲ್ಲರೂ ಅವರೇ ಯಾವುದು ನಿಮ್ಮ PM ಅವ್ರ ಅದಕ್ಕೇನಂತಾರೆ ಲೈನಪ್ಪಿಗೆಲ್ಲ ನಿಲ್ಲಿಸಿದ್ರಲ್ಲ, ಅದ್ರ ಬಗ್ಗೆನೂ ಮಾತಾಡಲಿ ಅವರು. ಕುಮಾರ ಕೃಪದಿಂದನೇ ಇವ್ರು ನಡೆಸ್ತಿದ್ರಲ್ಲ ಸರ್ ಕೆಲವು ಪೊಲೀಸ್ ಠಾಣೆಗಳು, ಮರ್ತೋಗ್ಬಿಟ್ಟಿದಾರ ಸ್ಯಾಂಟ್ರೋ ವಿಚಾರಗಳೆಲ್ಲ. ಸರ್, ಏಕನಾಥ್ ಶಿಂದೆ ಸರ್ಕಾರ ಪತನದ ಬಗ್ಗೆ ಮಾತಾಡಿದ್ದಾರೆ ಸರ್. ನೋಡಿ, ಒಬ್ಬ ಮುಖ್ಯಮಂತ್ರಿ ಇವತ್ತು ಚುನಾಯಿತ ಸರ್ಕಾರವನ್ನು ನಾನು ಬೀಳಿಸ್ತೀನಿ ಅಂತ ಹೇಳ್ತಾ ಇದ್ರೆ ಇವರು ಯಾವ ಮಟ್ಟಕ್ಕೆ ಇಳಿದಿದ್ದಾರೆ ಅಂತ ತಾವು ಯೋಚನೆ ಮಾಡಬೇಕು. 136 ಸೀಟಿನ ಒಂದು ಸರ್ಕಾರ ಅಂದರೆ ಸಂಪೂರ್ಣ ಬಹುಮತ, ಬಾರ್ಡರ್ ಲೈನೂ ಅಲ್ಲ, ಮೈತ್ರಿನೂ ಅಲ್ಲ, ಇಂಡಿಪೆಂಡೆಂಟ್ ಸಪೋರ್ಟು ಇಲ್ಲ. ಇಂಥ ಒಂದು ಸರ್ಕಾರವನ್ನು ನಾನು ಬೀಳಿಸ್ತೀನಿ, ನನಗೆ ಬೀಳಿಸ್ಲಿಕ್ಕೆ ಕೇಂದ್ರ ಸರ್ಕಾರ ಆಶೀರ್ವಾದ ಮಾಡಿದೆ ಅಂದರೆ ಇದು ಅಸಂವಿಧಾನಿಕವಲ್ಲ, ಹೌದಲ್ವ? ಅಂದರೆ ಅವ್ರು ಬಂದಿದ್ದು ಅನ್ಕಾನ್ಸ್ಟಿಟ್ಯೂಷನಲ್ ಅಂತ ಒಪ್ಕೊಂಡಂಗೆ ಆಯಿತು. ಮತ್ತು ಇವರು ಇವತ್ತು ಈ ಮ್ಯಾನುಫ್ಯಾಕ್ಚರ್ಡ್ ಮ್ಯಾಂಡೇಟ್ನಲ್ಲೇ ಇವರು ಸರ್ಕಾರ ನಡೆಸಬೇಕು ಅಂತ ಕೂಡ ತಯಾರಾಗಿದ್ದಾರೆ. ಇದ್ರ ಬಗ್ಗೆ ಆ್ಯಕ್ಚುಲಿ ಸೋಮೋಟೋ ಕೇಸ್ ಹಾಕಬೇಕು. ಸುಪ್ರೀಂ ಕೋರ್ಟ್ದವರು ಇದನ್ನು ತಗೋಬೇಕು. ಒಬ್ಬ ಚೀಫ್ ಮಿನಿಸ್ಟರ್ ಹಿಂಗೆ ಮಾತಾಡ್ತಾರೆ ಅಂದ್ಬಿಟ್ರೆ, ಹೌದಪ್ಪ ಏನೋ ಒಂದು ಬಾರ್ಡರ್ ಲೈನಲ್ಲಿದೆ, ಇಂಡಿಪೆಂಡೆಂಟ್ MLAಗಳು ಸಪೋರ್ಟ್ ತೊಗೊಂಡಿದ್ದಾರೆ, ಇಲ್ಲಿ ಸ್ಥಿರತೆ ಇದೆ ಅಂದರೆ ಒಂದು ಮಾತು ಬೇರೆದು. ಇಲ್ಲ ಅವ್ರು ನನಗೆ ಅಪ್ರೋಚ್ ಆಗಿದ್ರು, ನಮ್ಮ ಸಪೋರ್ಟ್ ಮಾಡ್ತೀನಿ ಅಂತ ಹೇಳಿದ್ರೆ ಅದು ಬೇರೆದು. ಆ್ಯನ್ ಎಲೆಕ್ಟೆಡ್ ಸ್ಟ್ರಾಂಗ್ ಮ್ಯಾಂಡೇಟೆಡ್ ಗೌರ್ಮೆಂಟ್ ನೀವು ಟಾಪಲ್ ಮಾಡ್ತೀರಾ ಅಂತ ಹೇಳ್ತಾ ಇದ್ರೆ ಅಂದರೆ ನೀವು ಹತಾಶರಾಗಿರ್ಬೇಕಲ್ಲ. ಆಮೇಲೆ ಎಲ್ಲಿಂದ ಬರ್ತಾ ಇದೆ ಸರ್ ಇವರಿಗೆ ದುಡ್ಡು? ಖರೀದಿ ಮಾಡೋಕ್ಕೆ ನಾವಂತೂ ಯಾರು ಮಾರಾಟಕ್ಕಿಲ್ಲ, ಆದರೆ ಇವರು ಖರೀದಿ ಮಾಡೋಕ್ಕೆ ತಯಾರಿದ್ರೆ ಎಲ್ಲಿಂದ ಬರ್ತಾ ಇದೆ? ಈ ಮೊನ್ನೆ ಹೇಳಿದ್ರಲ್ಲ ಮೋದಿಯವರು, ಟೆಂಪೋಗಳಲ್ಲಿ ದುಡ್ಡು ಕಳಿಸ್ತಾ ಇದ್ದಾರಂತ. ಯಾರ ಟೆಂಪೋ ಇವುಗಳಲ್ಲಿ, ಯಾರು ಈ ಟೆಂಪೋಗಳಲ್ಲಿ ದುಡ್ಡು ಹಾಕಿ ಕಳಿಸ್ತಾ ಇರೋದು ಮಹಾರಾಷ್ಟ್ರಕ್ಕೆ, ಕರ್ನಾಟಕಕ್ಕೆ ಸರ್ಕಾರವನ್ನು ಪತನಗೊಳಿಸ್ಲಿಕ್ಕೆ? ಅದಕ್ಕೆ ಇವರಿಗೆ 400 ಸೀಟ್ ಬೇಕು. ಯಾಕೆ ಅಬ್ಕಿ ಬಾರ್ 400 ಬಾರ್ ಅಂತ ಇದ್ದಾರೆ ಅಂದರೆ ಇವರು ಸರ್ವಾಧಿಕಾರಿ ಒಂದು ಆಳ್ವಿಕೆ ತರಬೇಕು. ಇವ್ರು ಏನಿದ್ರು ಕೂಡ ಎಲ್ಲ ರಾಜ್ಯದಲ್ಲೂ ಇವರೇ ಇರಬೇಕು. ಜನರ ಅಭಿಪ್ರಾಯದ ಮೇರೆಗೆ ಸರ್ಕಾರಗಳು ರಚನೆ ಆಗಬಾರ್ದು. ಅಬ್ಕಿ ಬಾರ್ 400 ಪಾರ್ ಅಂದರೆ ಏನು? ನಿಮಗೆ ಲೋಕಸಭೆದಲ್ಲೂ ಮತ್ತು ರಾಜ್ಯಸಭೆದಲ್ಲೂ ಎರಡೂ ಕೂಡ ಮೆಜಾರಿಟಿ ಸಿಗುತ್ತೆ. ಇದಕ್ಕೆ ಸಂವಿಧಾನದಲ್ಲಿ ಸ್ಪೆಷಲ್ ಮೆಜಾರಿಟಿ ಅಂತ ಹೇಳ್ತಾರೆ. ಸ್ಪೆಷಲ್ ಮೆಜಾರಿಟಿ ಇದ್ದರೆ ಏನಾಗ್ತದೆ, ನೀವು ಯಾವ ಯೋಜನೆ ಇರ್ಬೋದು, ಯಾವ ಪಾಲಿಸಿ ಇರ್ಬೋದು, ಏನು ತಂದ್ರೂ ಕೂಡ ಸಂಖ್ಯೆದ ಬೆಲ್ಲದ ಆಧಾರದ ಮೇಲೆ ಪಾಸ್ ಆಗುತ್ತೆ. ಇವ್ರು ಏನಾದರೂ ಮಾಡ್ತಾರೆ, ನಾಳೆ ಚುನಾವಣೆನೇ ಬೇಡ ಅಂತಾರೆ. ಎಲ್ಲ ಕಡೆನೂ ರಾಜ್ಯದಲ್ಲಿರ್ಬೋದು, ರಾಷ್ಟ್ರದಲ್ಲಿರ್ಬೋದು, ಪಂಚಾಯತ್ನಲ್ಲಿರ್ಬೋದು, ಚುನಾವಣೆನೇ ಬೇಡ, ಎಲ್ಲ ಕಡೆ BJPನೇ ಇರಬೇಕು ಅಂತ ಹೇಳ್ತಾರೆ. ಅದಕ್ಕೆ ಇವ್ರು ಮಾಡ್ತಾ ಇರೋದು 400 ಬಾರು. ಸೊ ಇದೇನು ಏಕನಾಥ್ ಶಿಂದೆ ಅವ್ರು ಏನು ಹೇಳ್ತಾ ಇರೋದನ್ನು ಅದು ಎಲ್ಲ ನಾಯಕರು ಪ್ರತಿಪಾದಿಸ್ತಾ ಇದ್ದಾರೆ. ಆದರೆ ಪ್ರಜಾಪ್ರಭುತ್ವ ಇದೆ. ದಯವಿಟ್ಟು ಎಲೆಕ್ಷನ್ ಕಮಿಷನ್ದವರು, ಸುಪ್ರೀಂ ಕೋರ್ಟ್ ಅವರು ಇದನ್ನು ಗಮನಿಸಿಬಿಟ್ಟು ಪ್ರಜಾಪ್ರಭುತ್ವವನ್ನು ಉಳಿಸ್ಲಿಕ್ಕೆ ಅವರೇ ಸೋಮೋಟೋ ಕೇಸ್ ಹಾಕ್ಬೇಕು ನನ್ನ ಪ್ರಕಾರ ಇದ್ರ ಮೇಲೆ. ಥ್ಯಾಂಕ್ ಯು ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.